ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ನ್ಯೂ ಇಯರಿಗೆ ಯಾವ ರೀತಿ ಕೇಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ಎಗ್ ಬೇಕಾಗೋದಿಲ್ಲ, ಓವನ್ ಬೇಕಾಗೋದಿಲ್ಲ. ಜಸ್ಟ್ ಈ ವಿಡಿಯೋನ ನೋಡ್ಕೊಂಬಿಡಿ ಸಾಕು, ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫಸ್ಟು ನಾನಿಲ್ಲಿ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ಇಲ್ಲಿ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದನ್ನು ಜರಡಿ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಈಗ ನಾವೇನು 1 ಬೌಲ್ ತೊಗೊಂಡಿದ್ವಲ್ವ, ಅಷ್ಟೇ 1 ಬೌಲ್ಗೆ ಸ್ವಲ್ಪ ಕಮ್ಮಿ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ ಏನು ಕಮ್ಮಿ ತೊಗೊಳೋದೇನು ಬೇಕಾಗೋದಿಲ್ಲ, ಸಕ್ಕರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಮೈದಾ ಹಿಟ್ಟಿನಲ್ಲಿ ಸಕ್ಕರೆ ಹಾಕಿದರೆ ಜಾಸ್ತಿ ಸ್ವೀಟ್ ಬರೋದೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಆ ಸಕ್ಕರೆ ಏನು ಉಳಿದಿತ್ತಲ್ವ ಅದನ್ನು ಸೈಡಿಗೆ ತಗೊಂಬಿಡಿ. ಸ್ಮೂತಾಗಿರೋದನ್ನಷ್ಟೇ ಅದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕ್ಕೋ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೊಕ್ಕೋ ಪೌಡರ್ ಇಲ್ಲ ಅನ್ನೋ ಹಾಗಿದ್ರೆ ಡಾರ್ಕ್ ಚಾಕ್ಲೇಟ್ಸು ಅಥವಾ ಡಾರ್ಕ್ ಬಿಸ್ಕಿಟ್ ಏನಾದರೂ ಇದ್ದರೆ ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೋಬೋದು. ಕಲರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊತ ಕಲಿಸ್ಕೊತ ಹೋಗ್ತಾ ಇದ್ದೀನಿ. ಇದ್ರ ಹದ ಏನಿದೆ ನೋಡಿ, ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳು ಇರಬಾರ್ದು. ತೆಳು ಇದ್ದರೆ ಏನಾಗುತ್ತೆ, ಮೆತ್ತಗಾಗುತ್ತೆ, ಬಟ್ ಫುಲ್ ಹೊಡೆದೋಗ್ಬಿಡುತ್ತೆ, ಕರೆಕ್ಟಾಗಿ ಬರೋದಿಲ್ಲ. ಬಟ್ ಗಟ್ಟಿ ಇದ್ದರೆ ಏನಾಗುತ್ತೆ, ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಕೇಕು, ಇಲ್ಲಾಂದರೆ ಬರೋದಿಲ್ಲ. ಈ ನ್ಯೂ ಇಯರ್ಗೆ ನೀವು ಹೊರಗಡೆಯಿಂದ ತರೋ ಅವಶ್ಯಕತೆಯೇ ಇಲ್ಲ. ಈ ವಿಡಿಯೋ ನೋಡ್ಕೊಂಬಿಟ್ರೆ ಸಾಕು, ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಕೇಕ್ನ ಮಾಡ್ಕೋಬೋದು. ಎಷ್ಟು ಈಸಿ ಅಲ್ವಾ? ನೀವು ಒಂದು ಸತಿ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ, ಈಗ ಒಂದು ಸತಿ ಸ್ಪೂನಿಂದ ಕಲಿಸ್ಕೊತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ, ಅಡುಗೆ ಎಣ್ಣೆ ನಾವೇನು ಯೂಸ್ ಮಾಡ್ತೀವಲ್ವ ದಿನನಿತ್ಯದಲ್ಲಿ, ಆ ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕಲಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ನಾನು ಮೊದಲೇ ಹೇಳಿರೋ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಹಾಗೆ ಹೆಚ್ಚು ಸಮಯ ತಗೊಳ್ಳಾರ್ದೆ ಮಾಡೋದು. ನಿಮ್ಮ ಹತ್ರ ಏನಾದರೂ ನಮ್ಮ ಕೇಕ್ ಮಾಡುವಂತಹ ಕಂಟೈನರ್ ಇಲ್ಲ ಅನ್ನೋ ಹಾಗಿದ್ದರೆ, ಜಾರ್ ಇಲ್ಲ ಅನ್ನೋ ಹಾಗಿದ್ದರೆ, ಈ ರೀತಿ ಒಂದು ಬಾಕ್ಸ್ನ ತೊಗೊಳ್ಳಿ, ಟಿಫನ್ ಬಾಕ್ಸ್ನ ತೊಗೊಳ್ಳಿ. ಟಿಫನ್ ಬಾಕ್ಸ್ನಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನಿಲ್ಲಿ ಅಡುಗೆ ಮಾಡುವಂಥ ಎಣ್ಣೆ ಪ್ಯಾಕೆಟ್ ಏನಿರುತ್ತಲ್ವ, ಅದು ಕವರ್ ಏನಿದೆ ಅಲ್ವಾ, ಅದನ್ನು ರೌಂಡ್ ಶೇಪಾಗಿ ಕಟ್ ಮಾಡಿಬಿಟ್ಟು ಕೆಳಗಡೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ, ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದನೇ ನಾವು ಇವತ್ತು ಕೇಕ್ ಮಾಡೋದು ಅಂಥೇಳಿ. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಬೌಲ್ ಆಗುವಷ್ಟು ಹಳ್ಳುಪ್ಪನ್ನ ಹಾಕಿ ಕೆಳಗಡೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು, ಮತ್ತು ಮೇಲ್ಗಡೆ ಏನಿದೆ ನಾವು ಮಾಡ್ಕೊಂಡಿರುವಂಥ ಕೇಕ್ ಏನಿದೆ ಆ ಬಾಕ್ಸ್ನ ಹಾಕಿ ಒಂದು 20 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಮಾಡ್ಕೊತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ ಎಷ್ಟು ಸುಲಭವಾಗಿ ಮಾಡ್ಕೋಬೇಕಂತಂದರೆ, ಒಂದು ಅರ್ಧ ಬೌಲ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡು, ಕೊಕ್ಕೋ ಪೌಡರ್ ಏನಿದೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕ್ಕೋ ಪೌಡರ್ನ ತೊಗೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಇದು ತಿಕ್ನೆಸ್ ಬರೋವರೆಗೆ ಏನಿದೆ ಇದನ್ನು ಕುದಿಸ್ಬೇಕಾಗತ್ತೆ. ನೋಡಿ, ಒಂದು ಸತಿ ಕುದಿಸ್ಕೊಂಡ್ಬಿಟ್ರೆ ಸಾಕು, ಚಾಕ್ಲೇಟ್ ಸಿರಪ್ ರೆಡಿ ಆಗುತ್ತೆ. ನೆಕ್ಸ್ಟ್ ನೋಡಿ, ನಮ್ಮ ಕೇಕ್ ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ವಾ? ಒಂದು ಸತಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಟೂತ್ಪಿಕ್ಕಿನ ಸಹಾಯದಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಅಂಟುತ್ತಾ ಇಲ್ಲ ಅನ್ನೋ ಹಾಗಿದ್ರೆ ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಚಾಕುವಿನ ಸಹಾಯದಿಂದ ಸೈಡಿಗೆ ಏನಿದ್ರು ಅಂಟಿದ್ರೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಲೂಸ್ ಮಾಡ್ಕೋಬೇಕು. ಹಾಗಾಗಿ ನೆಕ್ಸ್ಟು ಪ್ಲೇಟ್ನಲ್ಲಿ ಹಾಕ್ಕೊಂಬಿಡೋಣ. ಈ ರೀತಿ ಪ್ಲೇಟ್ನಲ್ಲಿ ಹಾಕಿದ ತಕ್ಷಣವೇ ನೋಡಿ ಕೇಕ್ ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ. ಒಂದು ಸತಿ ಮಾಡಿ ಸ್ನೇಹಿತರೆ, ನೀವು ಕೂಡ ಇಷ್ಟಪಡ್ತೀರಾ. ಹೊಸ ವರ್ಷಕ್ಕೆ ಹೊರಗಡೆಯಿಂದ ಕೇಕ್ ತರುವಂಥ ನೆಸೆಸಿಟಿನೇ ಇಲ್ಲ. ನೆಕ್ಸ್ಟ್ ನೋಡಿ, ಈಗ ಸಿರಪ್ ಕೂಡ ರೆಡಿಯಾಗಿದೆ. ಶುಗರ್ ಸಿರಪ್ ಅಥವಾ ಚಾಕ್ಲೇಟ್ ಸಿರಪ್ ಅಂತ ಹೇಳ್ಬೋದು. ಈಗ ರೆಡಿಯಾಗಿದೆ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಫೋಕ್ನ ಸಹಾಯದಿಂದ ಇಲ್ಲಿ ಒಂದಿಷ್ಟು ಡಾಟ್ಸ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈಗ ನಾವು ಹಾಕೋ ಸಿರಪ್ ಏನಿದೆ ಕೆಳಗಡೆ ತನಕ ಹೋಗಬೇಕು. ಹಾಗಾಗಿ ಚಾಕ್ಲೇಟ್ ಸಿರಪ್ನ ಹಾಕೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಡಾಟ್ಸ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಸ್ವಲ್ಪ ಸಿರಪ್ ಏನಿದೆ, ಇವಾಗ ಚಾಕ್ಲೇಟ್ ಸಿರಪ್ ಏನಿದೆ, ಒಂದು 2 ನಿಮಿಷ ಕಾಲ ಬಿಸಿ ಇರೋದ್ರಿಂದ ಆರಿಸ್ಬಿಟ್ಟು ಹಾಕಬೇಕು. ಈಗ ಆರಿದ ಮೇಲೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಪೂನ್ಗಳಿಲ್ಲ ಅಂದರೆ ಈ ರೀತಿ ನೋಡಿ, ಚಪಾತಿ ಮಾಡೋದು, ರೊಟ್ಟಿ ಮಾಡುವಂಥ ಸ್ಪೂನ್ಗಳಿರ್ತಾವಲ್ವ, ಈ ಥರದ್ದೊಂದು ಸ್ಪೂನ್ ತೊಗೊಳ್ಳಿ. ಪ್ಲೇನ್ ಆಗಿರಬೇಕು. ಇಲ್ಲ ಅನ್ನೋ ಹಾಗಿದ್ರೆ ಚಾಕುನ ತೊಗೋಬೋದು, ಪ್ಲೇನ್ ಚಾಕುನ ತೊಗೋಬೋದು. ಈಗ ಎಲ್ಲ ಕಡೆ ನಾನು ಸಿರಪ್ನ ಕರೆಕ್ಟ್
ಕರೆಕ್ಟಾಗಿ ಒಂದು ಸತಿ ಮೇಲ್ಗಡೆಯಿಂದ ಸೌಟಿನ ಸಹಾಯದಿಂದ ನೀಟಾಗಿ ಮಾಡ್ಕೊತ ಬರ್ತಾಯಿದ್ದೀನಿ ನೋಡಿ. ಇದೇ ರೀತಿ ನೀವು ಮಾಡ್ಕೋಬೇಕು. ಇದನ್ನು ಒಂದು 15 ನಿಮಿಷಗಳ ಕಾಲ ಅಥವಾ ಒಂದು ಹಾಫ್ ಆನ್ ಅವರ್ ನೀವು ಫ್ರೀಝರ್ನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಕರೆಕ್ಟಾಗಿ ಸಿರಪ್ ಏನಿದೆ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ನನ್ನ ಹತ್ರ ಜಾಸ್ತಿ ಚಾಕ್ಲೇಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಯಾವುದೂ ಇಲ್ಲ. ಜಸ್ಟ್ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಇದೆ. ಹಾಗಾಗಿ ಬಾದಾಮಿ ಮತ್ತು ಗೋಡಂಬಿ ಏನಿದೆ ಅದನ್ನು ಕ್ರಷ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಏನು ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ, ಸಖತ್ತಾಗಿದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಒಂದು ಸತಿ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಹೊಸ ವರ್ಷಕ್ಕಾಗಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ರೆಡಿಯಾಗಿರುವಂತಹ ಕೇಕು, ಇದನ್ನು ನೀವು ಒಂದು 15 ನಿಮಿಷಗಳ ಕಾಲ ಫ್ರೀಝರ್ನಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ನೀವು ಕಟ್ ಮಾಡ್ಕೋಬೋದು ಹೊಸ ವರ್ಷಕ್ಕೆ. ನೆಕ್ಸ್ಟ್ ನೋಡಿ, ಹಾಗೆ ನಾನಿಲ್ಲಿ ಏನು ಅವಾಗೆ ಸಿರಪ್ ಉಳಿದಿತ್ತಲ್ವ, ಚಾಕ್ಲೇಟ್ ಸಿರಪ್, ಅದಕ್ಕೋಸ್ಕರ ನಾನಿಲ್ಲಿ ಹಾಟ್ ಚಾಕ್ಲೇಟ್ ಕಾಫಿನ ಮಾಡ್ತಾಯಿದ್ದೀನಿ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಫಸ್ಟ್ ಇಲ್ಲಿ ನಾನು ಕಾಫಿ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾವು ಈ ರೀತಿ ಬೀಟರ್ ಸಹಾಯದಿಂದ ಜಸ್ಟ್ 1-2 ಮಿನಿಟ್ಸ್ ಬೀಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಇದಕ್ಕೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡ್ಬಿಟ್ಟು 1 ಗ್ಲಾಸ್ ಬಿಸಿ ಹಾಲನ್ನು ಆ್ಯಡ್ ಮಾಡ್ಕೊಂಬಿಡಿ. ಏನು ಸಖತ್ತಾಗಿರುತ್ತೆ ಗೊತ್ತಾ. ಒಂದು ಸತಿ ಹಾಟ್ ಚಾಕ್ಲೇಟ್ ಕಾಫಿ ಕೂಡ ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಿದವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.